ರಾಮಕೃಷ್ಣರ ಬೆಕ್ಕು. ಒಮ್ಮೆ ಶ್ರೀಕೃಷ್ಣ ದೇವರಾಯರು 10 ಜನರಿಗೆ ಸಣ್ಣ ಬೆಕ್ಕಿನ ಮರಿಗಳನ್ನು ಕೊಟ್ಟು ಅವನ್ನ ಸಾಕಲು ಒಂದೊಂದು ಹಸುವನ್ನು ಕೊಟ್ಟರು. ಆಗ ರಾಮಕೃಷ್ಣರು, ಮಹಾಪ್ರಭು, ನನಗೂ ಒಂದು ಬೆಕ್ಕಿನ ಮರಿ ಕೊಡಿ ಎಂದು ಕೇಳಿದರು. ಆಗ ಶ್ರೀಕೃಷ್ಣ ದೇವರಾಯರು ಅವನಿಗೂ ಒಂದು ಬೆಕ್ಕಿನ ಮರಿ ಮತ್ತು ಹಸುವನ್ನು ಕೊಟ್ಟರು. ನಿಮ್ಮಲ್ಲಿ ಯಾರು ಬೆಕ್ಕನ್ನು ಚೆನ್ನಾಗಿ ಬೆಳೆಸುತ್ತೀರೋ ಅವರಿಗೆ ಬಹುಮಾನವನ್ನು ಕೊಡುತ್ತೇನೆ ಎಂದರು. 3 ತಿಂಗಳ ಬಳಿಕ ರಾಜನ ಆಜ್ಞೆಯಂತೆ ಎಲ್ಲರೂ ಬೆಕ್ಕುಗಳನ್ನು ಕರೆತಂದರು. ಅವುಗಳ ಮುಂದೆ ಬಟ್ಟಲಿನಲ್ಲಿ ಹಾಲನ್ನಿಟ್ಟರು. ಬೇರೆಲ್ಲ ಬೆಕ್ಕುಗಳು ಹಾಲನ್ನು ಕುಡಿಯಲಾರಂಭಿಸಿದವು. ಆದರೆ ರಾಮಕೃಷ್ಣನ ಬೆಕ್ಕು ಹಾಲನ್ನು ಕುಡಿಯಲಿಲ್ಲ. ಆಗ ಶ್ರೀಕೃಷ್ಣ ದೇವರಾಯರು, ನಿನ್ನ ಬೆಕ್ಕು ಏಕೆ ಹಾಲು ಕುಡಿಯುತ್ತಿಲ್ಲ ಎಂದು ಪ್ರಶ್ನಿಸಿದರು. ಆಗ ರಾಮಕೃಷ್ಣರು, ಮಹಾಪ್ರಭು, ಬೆಕ್ಕುಗಳಿಗೆ ಕಣ್ಣು ಮುಚ್ಚಿ ಕುಡಿಯೋದೊಂದು ದುರಭ್ಯಾಸ. ನನ್ನ ಬೆಕ್ಕು ಹಾಗೆ ಕುಡಿಯಬಾರದೆಂದು ಮೊದಲ ದಿನವೇ ಬಿಸಿ ಹಾಲು ಕೊಟ್ಟೆ. ಕುಡಿದಾಗ ಅದರ ಮೀಸೆ ಸುಟ್ಟು ಹೋಯಿತು. ಪ್ರತಿದಿನವೂ ಹಾಗೆಯೇ ಮಾಡಿದೆ. ಈಗ ಬೆಕ್ಕು ಹಾಲು ಕುಡಿಯುವುದಿಲ್ಲ. ಆಗ ಶ್ರೀಕೃಷ್ಣ ದೇವರಾಯರು, ನಿನ್ನ ಬೆಕ್ಕು ಬೇರೆ ಬೆಕ್ಕುಗಳಿಗಿಂತ ದಪ್ಪವಾಗಿದೆಯಲ್ಲ, ಅದು ಹೇಗೆ ಎಂದು ಪ್ರಶ್ನಿಸಿದರು. ಆಗ ರಾಮಕೃಷ್ಣರು, ಮಹಾಸ್ವಾಮಿ, ಪ್ರಾಣಿಗಳು ತಮ್ಮ ಆಹಾರಕ್ಕೆ ಇನ್ನೊಬ್ಬರನ್ನು ಅವಲಂಬಿಸುವುದಿಲ್ಲ. ಹಾಲು ಇಲ್ಲದಿದ್ದರೇನು? ನನ್ನ ಬೆಕ್ಕು ಪ್ರತಿದಿನವೂ ಬಹಳಷ್ಟು ಇಲಿಗಳನ್ನು, ಪಾರಿವಾಳಗಳನ್ನು ತಿನ್ನುತ್ತಿತ್ತು. ಅದಕ್ಕೆ ಅದು ದಪ್ಪವಾಗಿದೆ ಎಂದು ಹೇಳಿದರು. ಆಗ ಶ್ರೀಕೃಷ್ಣ ದೇವರಾಯರು ರಾಮಕೃಷ್ಣನ ಜಾಣ್ಮೆಯನ್ನು ಗುರುತಿಸಿ ಅವರಿಗೆ ಬಹುಮಾನವನ್ನು ವಿತರಿಸಿದರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಧನ್ಯವಾದಗಳು.